ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಲವ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ. ಆ್ಯಂಡ್ ನಿತಿನ್ನು ಕೂಡ ಫ್ರೀ ಇದ್ದೇನೆ ಅಂತ ಹೇಳ್ದ. ಸೊ ವೀಡಿಯೋ ಮಾಡೋದಕ್ಕಿಂತ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ನೈಟ್ ಶಿಫ್ಟ್ ಬೇರೆ ಮಾಡ್ಕೊಂಬಂದಿರೋದು ಅವನು. ಫುಲ್ಲು ನಿದ್ರೆ ಅವನಿಗೆ, ನಿದ್ರೇನೂ ಮಾಡಿಲ್ಲ ಅವನು. ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನನ್ನು. ಸೊ ತಿಂಡಿ ಎಲ್ಲ ಆಗಿದೆ. ಈಗ ನಾವು ಬೆಂಗಳೂರಿಗೆ ಪ್ರಯಾಣನ ಮಾಡ್ತಾ ಇದ್ದೀವಿ. ಬನ್ನಿ, ನಮ್ಮ ಈ ದಿನ ಹೇಗಿರುತ್ತೆ, ನಮ್ಮ ಲವ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ನೋಡಿ. ಲೆಟ್ಸ್ ಗೋ. ಗೈಸ್, ನಾವಿವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಲಿಫ್ಟ್ ಬಂದಿದೆ, ಮೇಲೆ ಹೋಗೋಣ, ತೋರಿಸ್ತೀನಿ ಹೇಗೆಲ್ಲ ಅರೇಂಜ್ಮೆಂಟ್ ಆಗಿದೆ ಅಂತ. ಸೊ ಗೈಸ್, ನಾನು ಬಂದಿರೋದೇ ಬಿಂಚ್ ಟೌನ್ ರಾಜಾಜಿನಗರ್ಗೆ. ನೋಡಿ, ಆಲ್ರೆಡಿ ವೆಲ್ಕಮ್ ಡ್ರಿಂಕ್ ಕುಡಿತಾ ಇದ್ದಾರೆ. ನಿಂಗೂ ಸಿಗ್ತಾ ವೆಲ್ಕಮ್ ಡ್ರಿಂಕು? ಸಿಕ್ತು, ನಂದು ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ. ಸೊ ಇವಳನ್ನ ಇಲ್ಲಿ ಕೂರಿಸಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿಸ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ಆಗಿದೆ. ಆಗಲೇ ಸ್ಮೋಕ್ ಎಲ್ಲ ಬರ್ತಾ ಇದೆ, ರೆಡಿ ಇದೆ, ಹೋಗೋಣ. ಥ್ಯಾಂಕ್ ಯು. ಸೊ ಗಾಯ್ಸ್, ಕೇಕ್ ಬಂದಿದೆ. ಕೇಕ್ ಆಲ್ರೆಡಿ ಬಂದಿದೆ. ಯಾವ ಕೇಕ್ ಇದು? ಬ್ಲ್ಯಾಕ್ ಫಾರೆಸ್ಟ್, ವೈಟ್ ಬ್ಲ್ಯಾಕ್ ಏನೋ ಕೇಕ್ ಬಂದಿದೆ. ಈಗ ಕಚ್ಚ 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 ಅಂತ ಕಟ್ ಮಾಡೋಣ. ಇದರಲ್ಲಿ ನೈಫು. ಗೈಸ್ ನೋಡಿ, ಅಲ್ಲಿಂದ ಓಡಿಸ್ಕೊಬಂದ್ವಲ್ಲ ಕಾರ್ನ, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಏನು ಇಲ್ಲ, ಇದು ಶೋ ಆಫ್ ಮಾಡಬೇಕಲ್ಲ, ಅದಕ್ಕೆ ಶೋ ಆಫ್ ಮಾಡ್ತಾ ಇದ್ದಾನೆ ಅಷ್ಟೇ. ಆಟ ಆಡ್ತಾನೆ ಇದ್ದಾನೆ ಇದರಲ್ಲಿ, ಹಿಂಗೆ ಹೋಗೋದು. ಈಗ ಇವಳು ಶೋ ಆಫ್ ಮಾಡ್ತಾ ಇರೋದು, ನನಗೂ ಗೊತ್ತು, ನಾನು ಅದರಲ್ಲೇ ಕೂತಿರೋದು ಅಂತ. ಹೌದು, ನಿಂಗೆ ಒಬ್ಬನಿಗೆ ಗೊತ್ತಾ? ನೀನು ಹಿಂದೆ ಹೋಗಿ ನಾನು ಮುಂದೆ ಹೋಗ್ತೀನಿ, ಓಕೆನಾ? ನೀನು ಹಿಂದೆ ಹೋಗಿರೋದು. ಇಷ್ಟು ಬಾ, ಇಷ್ಟು ಬಾ, ಇಷ್ಟು ಬಾ. ಹಾಂ, ಸ್ಟಾಪ್. ರೆಡಿ? 1 2 3 ಸ್ಟಾರ್ಟ್. ಬಾಯ್ 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 ಬಾಯ್. ಒಂದು ತಗೋಬೇಕು ಮನೆಗೆ. ಹುಚ್ಚಿಡಿದ್ರೆ ಏನು ಕತೆ? ಬೆಡ್ಡೇ ಇಲ್ಲ ಅಂತೀಯ? ಅಷ್ಟೇ, ನೋಡೋಣ ಎಷ್ಟು ಹೋಗುತ್ತೆ ಅಂತ. ಅಷ್ಟೇ ಅಷ್ಟೇ, ನಾನು ಹೋಗಿದ್ದೀನಿ ಫುಲ್ ಅಷ್ಟೇ. ಇಷ್ಟೇನಾ? ನಂದು ಇನ್ನೂ ಹೋಗಿದೆ. ಇಲ್ಲ, ನಾನು ಇನ್ನೂ ಹೋಗೇ ಇಲ್ಲ, ತೋರಿಸ್ತೀನಿ ತಾಳು. ಅಷ್ಟೇ. ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಗಿ ಆಟ ಆಡುತ್ತಿದ್ದೀವಿ. ತಮ್ಮನೇ ಬರ್ಡೇ ಅಲ್ಲ, ಆ್ಯನಿವರ್ಸರಿ. ಆ ಎ ಸಿಗೆ, ಈ ರಿಕ್ಲೈನರ್ಗೆ ಎಂಥ ನಿದ್ರೆ ಬರ್ತಾ ಇದೆ ಅಂದರೆ, ಆಹಾ. ಎ ಸಿ ಎದುರುಗಡೆ ನೋಡಿ, ಸಾಂಗ್ ಇನ್ನೂ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಈಗ ಡ್ಯಾನ್ಸ್ ಎಲ್ಲ ಆಡಾಯಿತು. ಫುಡ್ ತಂದು ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಪಿಜ್ಜಾ, ರೋಲ್, ಫ್ರೈಸ್, ಡ್ರಿಂಕ್ ಎಲ್ಲ ಇದೆ. ಚೆನ್ನಾಗಿ ತಿಂತಾ ಇರತ್ತೆ ಇವಾಗ. ಏನಂತೀಯ? ಹಾಂ, ಫುಲ್ ಬ್ಯಾಟಿಂಗ್. ಬೆಳಿಗ್ಗೆ ತಿಂಡಿ ತಿಂದಿರೋದಲ್ವಾ, ಸಖತ್ ಹೊಟ್ಟೆ ಬರ್ತಿದೆ ಆಲ್ರೆಡಿ. ಸೊ ಕೊಟ್ಟಿರೋ ಫುಡ್ಸ್ ಎಲ್ಲ ಜಮಾಯಿಸೋಣ ನೋಡಿ. ಇಲ್ಲಿ ಇವಾಗ ಇವ್ರು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಬಂದರೆ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಮೂಡ್ಗಿಂತ ಈ ರಿಕ್ಲೈನರ್ ನೋಡಿದ್ರೆ ಮಲ್ಕೋಬೇಕು ಅನ್ನೋ ಏನೋ ಮೂಡೇ ಜಾಸ್ತಿ ಬರುತ್ತೆ ಆ್ಯಕ್ಚುಲಿ. ಹಿಂಗೆ ಕೂತ್ಕೊಂಡು ಆರಾಮಾಗಿ. ಹಾಂ, ನೈಟ್ ಡ್ಯೂಟಿ ಬೇರೆ ಮಾಡ್ಕೊಂಡು ಬಂದಿದ್ದೀನಿ. ಅದೇ, ಇಲ್ಲಿ ಯಾವ ಸೆಲೆಬ್ರೇಷನ್ನು ಬಂದು ಇಲ್ಲಿ ಕೂತ್ಕೊಂಡು ಮಲ್ಕೊಂಡು ಆರಾಮಾಗಿ
ಒಂದು ಟಿ ವಿನೋ ಒಂದು ಮೂವಿನೋ ಏನೋ ನೋಡ್ಕೊಂಡು ಇರೋಣ ಅನಿಸುತ್ತೆ. ಒಳ್ಳೆ ಗಾಳಿ ಬರ್ತಾಯಿದೆ, ಸೆಟಪ್ ಎಲ್ಲ ಚೆನ್ನಾಗಿದೆ. ಮೇಯ್ನ್ ಇಷ್ಟ ಆಗಿರೋದೇ ಈ ರೆಕ್ಲೈನರು. ನೈಸ್. ಪಿಜ್ಜಾ ಕೊಟ್ಟಿದ್ದಾರೆ. ಜ್ಯೂಸ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಜ್ಯೂಸ್ ಎಲ್ಲ ಕೊಡಲ್ಲ ಇಲ್ಲಿ. ಯಾವಾಗೂ 3 ಹೊತ್ತು ಅದೇ ನೆನಪಲ್ಲಿರು ನೀನು. ಸೊ ಇವಾಗ ಹೊರಡೋ ಟೈಮ್ ಬಂತು. ಆಂಟಿ ಮನೆಗೆ ಹೋಗೋಣ ಅಲ್ವಾ? ಆಂಟಿ ಮನೆಗೆ ಹೋಗ್ತೀವಿ ನಾವೀಗ. ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಟೈಮ್ ಇದ್ದರೆ ಹೋಗೋದು, ಇಲ್ಲಾಂದ್ರೆ ಇಲ್ಲ. ಇವಂದು ಫೇಸ್ ನೋಡಿ, ಲಿಪ್ಸ್ಟಿಕ್ ಮಾರ್ಕ್ ಆಗಿದೆ. ಕಾಣಿಸ್ತಾ ಇದೆಯಾ ಇಲ್ಲಿ ಲಿಪ್ಸ್ಟಿಕ್ ಮಾರ್ಕ್? ಯಾರು ಕೊಟ್ಟಿದ್ದು ಹೇಳು? ಯಾರು ಕೊಟ್ಟಿದ್ದು? ಇಲ್ಲಿ ಒಂದು ಹುಡುಗಿ ಅರೇಂಜ್ ಮಾಡ್ತಿಲ್ಲಲ್ಲ ಸರ್, ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಕೊಟ್ಟಿದ್ದು. ಮುಖ ಕೊಡಿತೀನಿ, ಕೊಡ್ಸ್ಕೊಂಡ್ರೆ. ಸರಿ ಬಾ. ನಾನೇ ಕೊಟ್ಟಿರೋದು ಗೈಸ್, ನಾನೇ ಕೊಟ್ಟಿರೋದು. ಈಗ ಹೇಗಿದೆ ಹೇಳು, ಹೇಗಿತ್ತು? ಏನಿದೆ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ಯಾ, ಕೀಪ್ ಇಟ್ ಅಪ್. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡು ಅಂತ ನಾನು ನಿನಗೆ ಬ್ಲೆಸ್ ಮಾಡ್ತೀನಿ. ಓಕೆನಾ? ಓಕೆ, ಅಷ್ಟೇ. ಬೈ ಗೈಸ್, ಆಮೇಲೆ ಸಿಗ್ತೀನಿ. ಈಗ ಯಾವುದಿದು ಒರಿಜಿನಲ್ ವಾರಿಯರ್ ಬೇಕ್ರಿಗೆ ಬಂದಿದ್ದಾರೆ ತೊಗೊಳಕ್ಕೆ. ಬಿಸ್ಕೆಟ್ಸ್ ಎಲ್ಲ ಇಲ್ಲಿ ಹರ್ಷಿತಾಗೆ ತುಂಬ ಇಷ್ಟ, ಅದಕ್ಕೋಸ್ಕರ. ಒಂದು ಸೆಕ್, ಯಪ್ಪ ಇಲ್ಲಿ ಟ್ರಾಫಿಕ್ ಅಂತ ಆಗಲ್ಲ. ಸೊ ಈಗ ಆ್ಯಕ್ಚುಲಿ ನಾನೇ ಹೋಗ್ತಾ ಇದ್ದೀನಿ ಇಲ್ಲಿ ಪಾರ್ಕ್ ಮಾಡಿ. ಆ್ಯಕ್ಚುಲಿ ಇದು ನೋ ಪಾರ್ಕಿಂಗು, ಬಟ್ ಒಂದು 2 ನಿಮಿಷ ತಾನೇ ತೊಗೊಂಡು ಹೋಗ್ಬಿಡೋಣ ಅಂತ ನಾನೇ ಬರ್ತಾಯಿದ್ದೀನಿ. ನೋಡಿ ಈ ಥರ ಇರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ನಾನು ಬಂದೇ ಇಲ್ಲ ಇಲ್ಲಿಗೆ ಆ್ಯಕ್ಚುಲಿ. ಯಾವಾಗಲೂ ರಶ್ ಇರುತ್ತೆ ಇಲ್ಲಿ, ಯಾವಾಗಲೂ ರಶ್ ಇರುತ್ತೆ. ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೋಬೇಕು. ಬಟ್ ಫುಲ್ ಫ್ರೆಶ್ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ಬಿಸ್ಕೆಟ್ಸು ಅಲ್ಲಿದೆ ನೋಡಿ, ಯಾವ್ದಾದ್ರು ಬೇಕು ಅದು. ತೊಗೊಂಡಾಯ್ತು, ಸಿಗ್ತಾ? ನಾನು ಬರೀ ಒಂದೊಂದು ತೊಗೊಂಡಿದ್ದೀನಿ, ಸಾಕಲ್ವಾ? ನಿತಿನಲ್ಲಿ ನಿಂತಿದ್ದಾನೆ, ಇನ್ನೂ ಸಿಕ್ಕಿಲ್ಲ. ತೊಗೊಂಡಿದ್ದೀನಿ, ಸಾಕಲ್ವಾ? ಸಾಕು, ನನಗೊಂದು ಸಾಲ್ಟ್ ಬಿಸ್ಕೆಟ್ ತೊಗೊಂಡಾ? ಇದೆ ಅಲ್ವಾ? ಇದಾ? ಹಾಂ, ಓಕೆ. ಬಿಸಿಲು ಅಂತೂ ಹೇಗಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ಹಾಗಲ್ಲ ಗುರು. ಅಲ್ಲ, ಈಗ ಬಂದ್ಬಿಟ್ಟು ಏನೋ ಮಳೆಗಾಲ ತಾನೆ, ರೈನಿ ಸೀಸನ್ ತಾನೆ. ಏನು ಇಷ್ಟು ಬಿಸಿಲು? ಈ ಟೈಮ್ ಯಾಕೋ ತುಂಬ ಬಿಸಿಲು, ಮಳೆ ಜಾಸ್ತಿ ಇಲ್ಲ ಅನಿಸ್ತಾ ಇದೆ ಅಲ್ವಾ? ಹೌದು, ಮಳೆ ಜಾಸ್ತಿ ಇಲ್ಲ. ಪಾಪ ನಿತಿನ್ಗೆ ಇನ್ನೂ ಸಿಕ್ಕಿಲ್ಲ, ಅವನು ಅಲ್ಲೇ ನಿಂತಿದ್ದಾನೆ. ಅವನು ಅಲ್ಲೇ ನಿಂತಿದ್ದಾನೆ. ನಾನು ನುಗ್ಗಿ ಎಲ್ಲರ ಮಧ್ಯೆ ಹೋಗಿ ನುಗ್ಗಿ ತಗೊಬಂದೆ. ಅಂದರೆ ನಂದು ಅಲ್ಲೇ ಇರೋ ಆಲ್ರೆಡಿ ಇದು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಬೇಗ ಕೊಡ್ತಾರೆ, ನನಗೆ ಅಲ್ಲಿ ಕಾಯ್ತಾ ಇದ್ದಾರೆ. ಅಂದರೆ ನಾವು ತೆಗಿಬೇಕಾ? ಸೊ ಹರ್ಷಿತಾ ಅವರ ಆಂಟಿ ಮನೆಗೆ ಬಂದಿದ್ದೀವಿ. ನಮಗೆ ಚಪಾತಿ, ಎಗ್ ಬುರ್ಜಿ ಇದೆ. ಪಾಪ ಇಲ್ಲಿ ಪುಳ್ಚಾರು ಬಂದಿದ್ದಾನೊಬ್ಬ, ಅವನಿಗೆ ಬೇಳೆ ಸಾಂಬಾರು ಚಪಾತಿ ಕೊಟ್ಟಿದ್ದಾರೆ. ಅವಳು ಸೇಮ್ ತಿನ್ಬಿಟ್ಟು ಸಿಗ್ತೀವಿ. ಸೊ ನಾವಿವಾಗ ನಮ್ಮ ಆಂಟಿ ಮನೇಲಿ ರೆಸ್ಟ್ ಮಾಡಿಕೊಂಡು ಕಮರ್ಷಿಯಲ್ ಸ್ಟ್ರೀಟಿಗೆ ಹೊರಟಿದ್ದೀವಿ. ವಿಧಾನಸೌಧದ ಮುಂದೆ ಹೋಗ್ತಾ ಇದ್ದೀವಿ. ಇರೋದು ಬರೀ 2.5 ಕಿಲೋಮೀಟರ್ಸು, ಬಟ್ ನಮಗೆ ತೋರಿಸ್ತಾ ಇರೋದು ಆಲ್ಮೋಸ್ಟ್ 20 ಮಿನಿಟ್ಸ್ ಹತ್ತತ್ರ. ಅಷ್ಟು ಟ್ರಾಫಿಕ್ ಇದೆ ಇಲ್ಲಿ, ಅಷ್ಟು ಕಮ್ಮಿ ಕಿಲೋಮೀಟರ್ಸ್ಗೆ ಅಷ್ಟೊತ್ತು ಹೋಗಬೇಕು ಅಲ್ವಾ? ಸೊ ಗೈಸ್, ನಾವು ಇವಾಗ ಅವ್ರ ಅಕ್ಕನ ಮನೆಯಿಂದ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ. ಈಗ ಮನೆಗೆ ಪಿಲ್ಲೋ ಕವರ್ ತೊಗೋಬೇಕು ಅಂತ ನೋಡ್ತಾ ಇದ್ದಾಳೆ. ಅಯ್ಯೋ, ಮತ್ತೆ ಸ್ಲಿಪ್ಪರ್ ಬಿಡ್ತಾ ಇದ್ದೀನಿ. ಪಿಲ್ಲೋ ಕವರ್ ನೋಡಿಕೊಂಡು ತಗೊಂಡು ಇನ್ನು ಅದೇನೇನೋ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಬೇಕಂತೆ. ಶಾಪಿಂಗ್ ಮುಗಿಸಿ ಹೋಗೋಷ್ಟರಲ್ಲಿ ಮನೆಗೆ ಮೇ ಬಿ ಐ ಗೆಸ್ 10:30 ಆಗ್ಬೋದು. ಆಗಲೇ ಶಾಕ್ ಆಗ್ತಾ ಇದ್ದಾನೆ. ಆ್ಯಕ್ಚುಲಿ ಅವನಿಗೆ 10ವರೆಗೂ ಮಾತ್ರ ಪರ್ಮಿಷನ್ ಇರೋದು, ಅವನು ಡ್ಯೂಟಿ ಇದೆ, ನೈಟ್ ಶಿಫ್ಟು. ಶಾಕ್ ಆಗಬೇಡ, ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀವಿ. ಸೊ ಅಲ್ಲಿಂದ ಹೊರಟಿದ್ದೀವಿ. ಈಗ ಎಲ್ಲ ನೋಡ್ತಾ ಇದ್ದೀವಿ, ಬ್ಯಾಗ್ಸು, ಆಮೇಲೆ ಒಂದಷ್ಟು ಬಟ್ಟೆಗಳು ನೋಡಿದ್ದೀವಿ. ಯಾವುದು ಇಷ್ಟ ಆಗ್ತಾಯಿಲ್ಲ. ಸೊ ನೋಡ್ತಾನೇ ಇದ್ದೀವಿ. ನೋಡೋಣ ಇನ್ನೂ ಎಷ್ಟೊತ್ತು ನೋಡ್ತಾಳೆ ಅಂತ. ಎಷ್ಟಿದೆ ಇದು? ಎಷ್ಟು ನಡಿಬೇಕು? ಇನ್ನೂ ತುಂಬ ನಡೆಯೋದಿದೆ. ಎಲ್ಲಿ ನೋಡಲಿ? ಬಟ್ ಇಲ್ಲಿ ನಂಗೆ
ನಂಗನ್ಸುತ್ತೆ ಕತ್ಲಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಅದೇ ಲೈಟಿಂಗ್ಸ್ ಎಲ್ಲ ಆ ಥರ ಲೈಟಿಂಗ್ಸ್ ಇಲ್ಲಿಲ್ಲ, ಈಗ ಅಲ್ಲಿ ತೆಗ್ದುಬಿಟ್ಟಿದ್ದಾರೆ ಇಲ್ಲಿ. ಓ ಅದೇನಿಗೂ ಹಾಕಿದ್ದು ಏನೋ ಟೈಮ್, ನ್ಯೂ ಇಯರ್ ಟೈಮಾ ಅಥವಾ ಡಿಸೆಂಬರ್ ಟೈಮ್ ಅನ್ಸುತ್ತೆ. ಆ ಥರ ಟೈಮಲ್ಲಿ ಲೈಟಿಂಗ್ಸ್ ಹಾಕಿದ್ರು ಇಲ್ಲಿ ನೋಡಿ. ಅಲ್ಲೆಲ್ಲ ಇನ್ನೂ ದಾರ ಎಲ್ಲ ಬಿಟ್ಕೊಂಡಿದ್ದಾರೆ ಅಲ್ಲೇ. ಸೊ ಅಲ್ಲಿಗೆ ಲೈಟಿಂಗ್ಸ್ ಚೆನ್ನಾಗಿತ್ತು ನೈಟ್ ಟೈಮು ನೋಡೋಕ್ಕೆ. ಇಲ್ಲೇ ಜುಡಿಯೋ ನೋಡಿ, ಇಲ್ಲಿ ಬಂದರೂ ಜುಡಿಯೋಗೆ ಬಂದೆ. ನಮ್ಮ ಇಂಡಿಯನ್ ಬ್ರ್ಯಾಂಡ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ, ಟಾಟಾದವ್ರನ್ನ. ಎಸ್, ನಾವಿವಾಗ ಕಮರ್ಷಿಯಲ್ ಸ್ಟ್ರೀಟಲ್ಲೇ ಇನ್ನೊಂದು ಸ್ಟುಡಿಯೋಗೆ ಬಂದಿದ್ದೀವಿ. ಅಲ್ಲಿಂದ ಒಂಚೂರು ಡೌನ್ ಬಂದರೆ ಸಿಗೋವಂಥ ಸ್ಟುಡಿಯೋ ಇದು. ಇಲ್ಲಿ ಒಂಚೂರು ಕಲೆಕ್ಷನ್ನು ಒಂಥರ ಚೆನ್ನಾಗಿದೆ ಅಲ್ಲಿಗಿಂತ. ಸೊ ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದಾಳೆ ಫೈನಲಿ. ಪಾಪ ಅಷ್ಟೊತ್ತಿಂದ ಅವಳಿಗೆ ಅಂತ ಬಂದಿರೋದು. ತಗೊಂಡಿರೋದು ನೋಡಿದ್ರೆ ಜಸ್ಟ್ ಒಂದು ಕುಷನ್ ಕವರ್ ಅಷ್ಟೇ. ಫೈನಲಿ ನಾನೊಂದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅವಳೇನು ಸೆಲೆಕ್ಟ್ ಮಾಡಿದ್ದಾಳೆ ಅಂತ ನೋಡೋಣ ಬನ್ನಿ. ಸೊ ಅವಳು ಕೂಡ ಒಂದಷ್ಟು ಶಾಪಿಂಗ್ನ ಮಾಡಿದ್ದಾಳೆ. ಲೆಫ್ಟು ಇಲ್ಲಿ ಎಲ್ಲ ರೋಡು ಒಂದೇ ಥರ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾವ್ಯಾವ ರೋಡು ಏನೇನು ಅಂತ. ಇಲ್ಲಿ ನೋಡಿ, ಈ ಹುಡುಗಿರ ಜೊತೆ ಬಂದರೆ ಇದೇ ಕತೆ, ಬೇಗ ಹೋಗೋಕ್ಕಲ್ಲ. ನಾವು ಬಾಯ್ಸ್ ಹಂಗಲ್ಲ, ಇಲ್ಲಿ ಹೋಗಿ ಹಿಂಗೆ ವೇರ್ ಮಾಡಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಓಕೆ ಡನ್ ಅಂದ್ಬಿಟ್ಟು ಹೋಗ್ತೀವಿ. ಇವ್ರ ಜೊತೆ ಬಂದರೆ ಹಂಗಲ್ಲ, ಒಂದೊಂದನ್ನು ನೋಡಿ ಹಾಕಿ ಅಳತೆ ಮಾಡಿ ಮೇಲಿನ ಕೆಳಗೆ. ಅಯ್ಯೋ ಸಾಕಪ್ಪ ಸಾಕು. ಸೊ ಗೈಸ್, ಸ್ವಲ್ಪ ಎಲ್ರಿಗೂ ಟೈಮ್ ಆಗಿರೋದ್ರಿಂದ ಲೈಟಾಗಿ ಹೊಟ್ಟೆ ಹಸಿತಾ ಇದೆ. ಇನ್ನೂ ಹೋಗೋಕ್ಕೆ ಟೈಮ್ ಇದೆ. ಮದ್ದೂರಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ, ಎಂಪೈರ್ ಹೋಟೆಲ್ಗೆ. ಸೊ ಬನ್ನಿ ತಿನ್ಕೊಂಡು ಹೊರಡುವ. ಏನು ತಿಂತೀಯ ನೋಡು? ನೀನು ತಲೆ ತಿಂತೀನಿ. ಅದನ್ನು ಡೈಲಿ ತಿಂತೀಯಾ, ಬೇರೆ ಏನು ತಿಂತೀಯ ಹೇಳು? ನಿನ್ನ ತಲೆನೇ ನಂಗೆ ಇಷ್ಟ. ತಿನ್ನು. ನೋಡಿ ಎಷ್ಟು ಏನೋ ತಿನ್ನಲ್ಲ ಅಂತ ಅಂದ್ಬಿಟ್ಟು ಎಷ್ಟು ತರಿಸ್ಕೊಂಡಿದ್ದಾನೆ ಅಂತ ನೀವೇ ನೋಡಿ. ಬರೀ ಸುಳ್ಳು ಹೇಳೋದು, ತಿನ್ನಲ್ಲ ಅಂತ. ಇದೇನು ಫುಲ್ಲು ನಾನು ತಿನ್ನಲ್ಲ, ಇದರಲ್ಲಿ ಅರ್ಧ ಅವಳು ತಿಂತಾಳೆ. ಅರ್ಧ ತಿನ್ನಲ್ಲ ನಾನು, ಕಾಲು. ನೋಡ್ಕೋತಾ ಇರಿ. ನೋಡ್ಕೋ ಚಾಲೆಂಜಾ. ಬಿಕಾಸ್ ನಾನು ಇದು ತಿಂತೀನಿ, ಕಾಯಿನ್ ಪರೋಟ ಮತ್ತೆ ಬಟರ್ ಚಿಕನ್. ಸೈಜ್ ಕಾಯಿನ್ ಪರೋಟ ನೋಡಕ್ಕೆ ಕಾಯಿನ್ ತರನೇ ಇದೆ. ಅದೇ ನಾನು ಇದೆ ಇಲ್ಲ, ನಾನು ಇದನ್ನು ತಿನ್ನಲ್ಲ. ಇದು ಆ್ಯಂಡ್ ಒಂದು ಕಬಾಬ್ ತಿಂತೀನಿ ಅಷ್ಟೇ. ಇದೇನು ರೈಸ್ ಸ್ವಲ್ಪ ವೈಟ್ ಇದೆ, ಹಿಂಗೇನಾ? ನೋಡಿ ತಿನ್ನಲ್ಲ ಅಂದ್ಲು, ಹೆಂಗೆ ತಿಂತಾಳು ನೋಡಿ, ಹಾಕೊಂಡು ಆಗಲೇ ಒಂದು ಕಾಯಿನ್ ಪರೋಟ ತಿನ್ಲು, ಈಗ ಪ್ರೈಸು ಸೇರುತ್ತೆ. ಹೇಳ್ತಿರಲ್ಲ, ನೀನು ಹಿಂಸೆ ಮಾಡಿರೋದು ತಿಂತಾ ಇದ್ದೀನಿ ಅಷ್ಟೇ. ತಿನ್ನು ಒಳ್ಳೇದೇ. ಇದು ನಿನಗೆ ನಾನು ಕಮ್ಮಿ ತಿನ್ಬೇಕು, ನೀನು ಜಾಸ್ತಿ ತಿನ್ಬೇಕು. ಆ್ಯಕ್ಚುಲಿ ತಪ್ಪಾಗ್ತಿದ್ದೀನಿ ಆಲ್ರೆಡಿ. ಆ್ಯಕ್ಚುಲಿ ಒಂದು ವೀಡಿಯೋಗೆ ಲಾಸ್ಟು ಒಂಚೂರು ಮಾಡಿರಲಿಲ್ಲ ವೀಡಿಯೋ, ಅದಕ್ಕೋಸ್ಕರ ಮೆಗ್ಡಿಗೆ ಬಂದಿದ್ದೀವಿ ಅದೊಂದು ವೀಡಿಯೋ ಮಾಡೋದಕ್ಕೆ ಅಂತ. ನೋಡಿ ಇವಾಗ ಅರ್ಜೆಂಟಲ್ಲಿ ವೀಡಿಯೋ ಮಾಡಿದ್ವಿ, ವೀಡಿಯೋ ನೋಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾನು ಬರ್ಗರ್ ತಿನ್ನೋಕ್ಕಾಗಲಿಲ್ಲ ಅಂತ ಇವನಿಗೆ ಕೊಟ್ಟೆ. ಇನ್ನೂ ಹೊಟ್ಟೆ ಹಶ್ವಾಗ್ತಿದೆ ನನಗೆ ಅಂದ್ಬಿಟ್ಟು ಬರ್ಗರ್ ಇಸ್ಕೊಳ್ಳಲ್ಲ. ಒಂದು ರೀಲ್ ವಿಡಿಯೋ ಮಾಡಬೇಕಿತ್ತು, ಅದಕ್ಕೆ ಅಲ್ಲಿ ಎಂಪೈರ್ಗೆ ಹೋಗಿದ್ವಲ್ಲ, ಅಲ್ಲಿ ಊಟ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ವಿ ಅರ್ಜೆಂಟಲ್ಲಿ. ಆಮೇಲೆ ಇನ್ನು ಮುಂದೆ ಬಂದಮೇಲೆ ಅಯ್ಯೋ ವೀಡಿಯೋನೇ ಮಾಡಿಲ್ವಲ್ಲ ಅಂದ್ಬಿಟ್ಟು ಮೆಗ್ಡಿಗೆ ಬಂದು ಈಗ ತಿಂತಾಯಿದ್ದೀವಿ. ಹೊಟ್ಟೆ ತುಂಬಿದ್ರೂ ತಿನ್ಬೇಕು, ಇವಾಗ ಖಾಲಿ ಮಾಡಬೇಕು, ಏನು ಮಾಡೋಣ ಅಷ್ಟೇ. ಬನ್ನಿ, ಬೇಗ ಟೈಮ್ ಆಯಿತು. ನಿತಿನ್ ಅವ್ರಿಗೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ, ಅವ್ರಿಗೆ ಕೆಲ್ಸಕ್ಕೆ ಬೇಗ ಟೈಮ್ ಆಯಿತು. ಸೊ ಅವ್ರನ್ನ ಬೇಗ ಡ್ರಾಪ್ ಮಾಡಬೇಕು. ಸೊ ಗೈಸ್, ನಿನ್ನೆ ಬಂದಿದ್ದು ಲೇಟ್ ಆಗೋಯ್ತು, ಅದಕ್ಕೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಆ್ಯಸ್ ಯೂಶುವಲ್ ನಾನು ಶಾಪಿಗೆ ಬಂದಿದ್ದೀನಿ, ಕೆಲಸ ಮಾಡಬೇಕಲ್ಲ. ಸೊ ಇಷ್ಟ ಆಗಿತ್ತು ನಮ್ಮ ಸೆಲೆಬ್ರೇಷನ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.